ನೀವ್ಯಾವತ್ತಾದ್ರೂ ಗಮನಿಸಿದ್ದೀರಾ? ಮನೇಲಿ ಯಾರಾದ್ರೂ ತುಂಬಾ ದಣದಿದ್ರೆ ಒಂದೇ ಮಾತು ಹೇಳ್ತಾರೆ. ಒಂದ್ ರಾಗಿ ಮುದ್ದೆ ತಿನ್ನು, ಶಕ್ತಿ ಬರುತ್ತೆ. ಆದ್ರೆ ನಿಜವಾಗಿಯೂ ರಾಗಿ ಮುದ್ದೆ ಇಷ್ಟೊಂದು ಶಕ್ತಿ ಕೊಡ್ತಿದ್ಯಾ? ಅಥ್ವಾ ಇದು ವರ್ಷಗಳಿಂದ ಬಂದಿರುವ ಒಂದು ನಂಬಿಕೆಯಾ? ಮೊದ್ಲು ಒಂದು ಸತ್ಯ. ರಾಗಿ ಒಂದು ಸೂಪರ್ ಫುಡ್ ಅಲ್ಲ. ಆದ್ರೆ ಅದು ಪೌಷ್ಟಿಕಾಂಶಗಳಿಂದ ತುಂಬಿರುವ ಆಹಾರ. 100 ಗ್ರಾಂ ರಾಗಿಯಲ್ಲಿ ಸುಮಾರು 330ರಿಂದ 340 ಕ್ಯಾಲರಿ, 7 ಗ್ರಾಂ ಪ್ರೋಟೀನ್, 72 ಗ್ರಾಂ ಕಾರ್ಬೋಹೈಡ್ರೇಟ್ ಮತ್ತು ಸುಮಾರು 11 ಗ್ರಾಂ ಫೈಬರ್ ಇರುತ್ತದೆ. ಅದ್ರ ಜೊತೆಗೆ ಕ್ಯಾಲ್ಸಿಯಂ ಪ್ರಮಾಣವು ಇತರ ಸಾಮಾನ್ಯ ಧಾನ್ಯಗಳಿಗಿಂತ ಹೆಚ್ಚಿರುತ್ತದೆ. ಹಾಗಾದ್ರೆ ರಾಗಿ ತಿಂದ ತಕ್ಷಣ ಶಕ್ತಿ ಬರುತ್ತದೆಯಾ? ಉತ್ತರ ಇಲ್ಲ. ಯಾಕೆಂದ್ರೆ ರಾಗಿಯಲ್ಲಿ ಸಕ್ಕರೆ ಕಡಿಮೆ, ಫೈಬರ್ ಹೆಚ್ಚು. ಆದ್ದರಿಂದ ಅದು ನಿಧಾನವಾಗಿ ಜೀರ್ಣವಾಗುತ್ತದೆ. ಅಂದ್ರೆ ತಕ್ಷಣ ಎನರ್ಜಿ ಕೊಡುವುದಿಲ್ಲ, ಆದರೆ ಹಲವಾರು ಗಂಟೆಗಳ ಕಾಲ ದೇಹಕ್ಕೆ ನಿರಂತರ ಶಕ್ತಿಯನ್ನು ಒದಗಿಸುತ್ತದೆ. ಇದಕ್ಕೆ ರೈತರು, ಕೂಲಿಕಾರರು ಮತ್ತು ದಿನವಿಡೀ ದೈಹಿಕ ಶ್ರಮ ಮಾಡುವವರು ಹಿಂದಿನಿಂದಲೂ ರಾಗಿ ಮುದ್ದೆಯನ್ನು ಹೆಚ್ಚು ತಿನ್ನುತ್ತಿದ್ದರು. ಇನ್ನೊಂದು ತಪ್ಪು ಕಲ್ಪನೆ, ರಾಗಿ ತಿಂದ್ರೆ ತೂಕ ಕಡಿಮೆಯಾಗುತ್ತದೆ. ಇದೂ ಕೂಡ ಸಂಪೂರ್ಣ ಸತ್ಯ ಅಲ್ಲ. ರಾಗಿ ಕೂಡ ಕ್ಯಾಲರಿ ಹೊಂದಿರುವ ಆಹಾರವೇ. ಹೆಚ್ಚು ತಿಂದ್ರೆ ತೂಕ ಹೆಚ್ಚಾಗಬಹುದು. ಸರಿಯಾದ ಪ್ರಮಾಣದಲ್ಲಿ ತಿಂದ್ರೆ ಫೈಬರ್ ಇರುವುದರಿಂದ ಹೊಟ್ಟೆ ತುಂಬಿದ ಅನುಭವ ಹೆಚ್ಚು ಸಮಯ ಇರುತ್ತದೆ. ಕೊನೆಗೆ, ರಾಗಿ ಮುದ್ದೆ ಯಾವುದೇ ಮಾಯಾ ಆಹಾರವಲ್ಲ. ಆದರೆ ವೈಜ್ಞಾನಿಕವಾಗಿ ನೋಡಿದ್ರೆ ಇದು ಆರೋಗ್ಯಕರ, ಪೌಷ್ಟಿಕ ಮತ್ತು ನಿಧಾನವಾಗಿ ಶಕ್ತಿ ನೀಡುವ ಅತ್ಯುತ್ತಮ ಸಾಂಪ್ರದಾಯಿಕ ಆಹಾರಗಳಲ್ಲಿ ಒಂದಾಗಿದೆ. ಬಹುಶಃ ನಮ್ಮ ಅಜ್ಜಿತಾತರು ರಾಗಿ ತಿನ್ನಿ ಬಲವಾಗಿದ್ದರು ಎನ್ನುವುದಕ್ಕೆ ಕಾರಣ ರಾಗಿ ಮಾತ್ರವಲ್ಲ, ಅದರ ಜೊತೆಗಿನ ಕಷ್ಟದ ಕೆಲಸ ಮತ್ತು ಸಮತೋಲಿತ ಆಹಾರವೂ ಆಗಿರಬಹುದು. ನಿಮ್ಮ ಮನೆಯಲ್ಲಿ ರಾಗಿ ಮುದ್ದೆ ವಾರಕ್ಕೆ ಎಷ್ಟು ಬಾರಿ ಮಾಡ್ತಾರೆ? ಕಾಮೆಂಟ್ನಲ್ಲಿ ತಿಳಿಸಿ.